ಕೆಲವರು ಫರ್ಗಿವ್ನೆಸ್ನ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡೋದಲ್ಲ ಅದು. ಆದರೆ ಪ್ರಾರಂಭದಲ್ಲಿ ಗೊತ್ತಾಗಲ್ಲ. ನಾನು ಹೇಳಿದ್ರೆ ಅವ್ರಿಗೆ ಫರ್ಗಿವ್ನೆಸ್ ಅನ್ನೋದು, ಗ್ರ್ಯಾಟಿಟ್ಯೂಡ್ ಅನ್ನೋದು ಅದು ಅಭ್ಯಾಸ ಮಾಡೋದಲ್ಲ. ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಆಗ್ತಾ ಮಾನವೀಯತೆಯ ಗುಣಗಳು ದೈವಿಕತೆಗೆ ಬರ್ತಾ ಬರ್ತಾ ಟ್ರಾನ್ಸ್ಫಾರ್ಮೇಷನ್ ಆಗುವಾಗ ನಿಮ್ಮಲ್ಲಿ ಆಟೋಮ್ಯಾಟಿಕ್ಕಾಗಿ ಗ್ರ್ಯಾಟಿಟ್ಯೂಡು ಬರುತ್ತೆ, ಫರ್ಗಿವ್ನೆಸ್ಸು ಬರುತ್ತೆ. ಅದಕ್ಕೆ ನಾವು ಡೈವ್ ಮಾಡಬೇಕು. ಗ್ರೀಡಿನೆಸ್ ಒಳಗೆ ಡೈವ್ ಮಾಡಿದ್ರೆ ಕೊಡೋ ಸ್ವಭಾವ ಬರುತ್ತೆ. ಕಾಮದಲ್ಲಿ ಡೈವ್ ಮಾಡಿದ್ರೆ ತೃಪ್ತಿ ಬರುತ್ತೆ. ಆಸೆಯಲ್ಲಿ ಡೈವ್ ಮಾಡೋದು. ಡೀಪರ್ ಎಮೋಷನ್ಸು ನಮ್ಮಲ್ಲಿ ಡಿವೈನೈಡ್ ಎಮೋಷನ್ಸೇ ಇರೋದು. ಇದು ಹೊರಗಡೆ ಎಮೋಷನ್ಸ್ನಲ್ಲಿ ಸಿಕ್ಕಾಕೊಂಡಿರೋರಿಗೆ ಎರಡು ಥರ ಇದೆ. ಫರ್ಗಿವ್ನೆಸ್ಸು ಒಂದು ಡಿಸಿಸಿವ್ ಫರ್ಗಿವ್ನೆಸ್, ಎಮೋಷನಲ್ ಫರ್ಗಿವ್ನೆಸ್ ಅಂತ. ಡಿಸಿಸಿವ್ ಫರ್ಗಿವ್ನೆಸ್ನಲ್ಲಿ ಒಂದು ರೀತಿ ನಿರ್ಣಯ ಮಾಡೋದು. ಅದನ್ನು ರ್ಯಾಷನಲ್ ಕಾರ್ಟೆಕ್ಸ್ ಬ್ರೈನು ಅದು ಕೆಲಸ ಮಾಡುತ್ತೆ. ಆ ಬ್ರೈನು ಅದು ಲಾಜಿಕಲ್ ಬ್ರೈನು ಕರೆಕ್ಟಾಗಿ ಡಿಸೈಡ್ ಮಾಡಿ ಅದನ್ನು ಹೌದು ಹೀಗೆ ಸರಿ, ಅವ್ರು ಅಂದಿದ್ದು ಸರಿ ಅಥವಾ ಮರ್ತೋಗ್ಬೇಕು ನಾನು ಎಲ್ಲ ಅನಲೈಸ್ ಮಾಡಿ ಎಸ್ ಅಂತ ಬಿಡೋದು. ಇನ್ನೊಂದು ಎಮೋಷನಲ್ಲಾಗಿ ತೊಗೊಂಡ್ಬಿಟ್ಟು ನನಗೆ ಈಗ ಹರ್ಟ್ ಆಗಿದೆ ಅಂತ ಪದೇ ಪದೇ ಅದನ್ನು ಯೋಚನೆ ಮಾಡಿಕೊಂಡು ಅದು ಒಳಗಡೆ ಹೋಗಿ ಕರ್ಮ ಆಗೋದು. ಎರಡೂ ಕೂಡ ಹೊರಗಡೆ ಲೆವೆಲ್ಲೇ. ಕೆಲವರು ರ್ಯಾಷನಲ್ಲಾಗಿ ಯೋಚನೆ ಮಾಡಿ ಮರೀತಾರೆ, ಕೆಲವರು ಎಮೋಷನಲ್ಲಾಗಿ ಹಚ್ಕೊಳ್ತಾರೆ. ಈ ಎಮೋಷನ್ ಲಾಜಿಕ್ ಎರಡೂ ಕೂಡ ಒಂದು ಲೆಫ್ಟ್ ಆ್ಯಂಡ್ ರೈಟ್ ಬ್ರೈನ್ದೇನೆ. ಇನ್ನು ಇದು ಅಬ್ಜೆಕ್ಟಿವ್ ಲೆವೆಲ್ನಲ್ಲೇ ಇರುತ್ತೆ. ಆಗ ಆ ಫರ್ಗಿವ್ನೆಸ್ಸು ಕಲ್ತ್ಕೋಬೇಕಾಗತ್ತೆ. ಕಲ್ತ್ಕೊಳ್ಳೋ ಫರ್ಗಿವ್ನೆಸ್ಸು ಆವಾಗವಾಗ ಕಲಿತಾ ಇರಬೇಕಾಗತ್ತೆ. ಮರೆತು ಹೋಗ್ಬೋದು. ಇಂಟೆನ್ಸಿಟಿ ಜಾಸ್ತಿ ಆಗ ಒಳಗಡೆ ಇಳಿದು ಬಿಡಬಹುದು, ಎಮೋಷನಲ್ ಆಗಿಬಿಡ್ಬಹುದು. ಅದರಿಂದ ವಿ ಹ್ಯಾವ್ ಟು ಗೋ ಬಿಯಾಂಡ್ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕಾಮ ಈಸ್ ದಿ ಸೂಪರ್ಫಿಷಿಯಲ್ ಎಮೋಷನ್. ಲೋಭ, ಸೂಪರ್ಫಿಷಿಯಲ್ ಎಮೋಷನ್, ಜಲಸಿ, ಇದೆಲ್ಲನೂ ಕೂಡ ಮನುಷ್ಯನ ಸಾಮಾನ್ಯ ಎಮೋಷನ್ಸ್. ಇವೆಲ್ಲನೂ ಇಂದ್ರಿಯಗಳ ಒಂದು ಇದರಿಂದ ಬಂದಿರೋದು, ಅಹಂಕಾರದಿಂದ ಬಂದಿರೋದು. ಆದರೆ ಅದೇ ಫೋಕಲ್ ಪಾಯಿಂಟಲ್ಲಿ ಮೂಲಾಧಾರ ಕಾಮ ಅಂದರೆ ವೆನ್ ಯು ಗೋ ಡೀಪ್ ಇನ್ ಟು ಇಟ್, ಅಲ್ಲಿ ತೃಪ್ತಿ ಇದೆ. ಸ್ವಾದಿಷ್ಠಾನದಲ್ಲಿ ಲೋಭ ಇದ್ದರೆ ಹೋಗು ಒಳಗೆ, ಅಲ್ಲಿ ನೀನು ಧಾರಾಳ್ತನ ಬರುತ್ತೆ. ಮಣಿಪುರದಲ್ಲಿ ಜಲಸಿ ಅಂತೀವಿ, ಒಳಗಡೆ ಹೋಗು ನೀನು, ಟಾಲರೆನ್ಸ್ ಬರುತ್ತೆ. ಹೃದಯದಲ್ಲಿ ಮೋಹ, ಹೋಗು ಒಳಗೆ ಪ್ರೇಮ ಬರುತ್ತೆ. ವಿಶುದ್ಧಿಯಲ್ಲಿ ಕ್ರೋಧ, ಒಳಗೆ ಹೋಗು ಶಾಂತಿ ಬರುತ್ತೆ. ಇಲ್ಲಿ ಮದ ಇದೆ, ಒಳಗಡೆ ಹೋಗು ಬ್ಲಿಸ್ ಬರುತ್ತೆ. ಒಳಗಡೆ ಹೋಗದೇ ಇದ್ದರೆ ನೀವು ಹೊರಗಡೆನೇ ಬದಲಾಯಿಸ್ಕೊಳ್ತಾ ಇದ್ದರೆ ದಟ್ ಚೇಂಜ್ ಈಸ್ ನಾಟ್ ಎ ಟ್ರಾನ್ಸ್ಫಾರ್ಮೇಷನ್. ಅದು ಬೆಳವಣಿಗೆನೂ ಅಲ್ಲ. ಗುಡ್ ಟು ಬ್ಯಾಡ್ ಈಸ್ ನಾಟ್ ಟ್ರಾನ್ಸ್ಫಾರ್ಮೇಷನ್. You have to go beyond good and bad.